ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಡಿವೈನ್ ಕನ್ನಡ ಎಂಬ ಈ ದೈವಿಕ ವೇದಿಕೆಗೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ದೀಪ ಅಂದರೆ ಕೇವಲ ಬೆಳಕು ಅಲ್ಲ, ಅದು ಕತ್ತಲೆಯ ವಿರುದ್ಧ ಹೋರಾಡುವ ದೈವಿಕ ಶಕ್ತಿ. ಅದು ನಮ್ಮ ಜೀವನದ ಗೊಂದಲಗಳಿಗೆ ಉತ್ತರ ಕೊಡುವ ಮೌನವಾದ ಗುರು. ನಮ್ಮ ಸನಾತನ ಧರ್ಮದಲ್ಲಿ ದೀಪಕ್ಕೆ ಏಕೆ ಇಷ್ಟು ಮಹತ್ವ ಇದೆ ಗೊತ್ತಾ? ಯಾಕಂದ್ರೆ ಮಾನವನ ಬುದ್ಧಿ ಸೋತ ಜಾಗದಲ್ಲಿ, ಮನಸ್ಸು ದಾರಿ ತಪ್ಪಿದ ಕ್ಷಣದಲ್ಲಿ, ಭರವಸೆ ಕೈಕೊಟ್ಟ ಸಮಯದಲ್ಲಿ ಒಂದು ದೀಪ ಮಾತ್ರ ನಮ್ಮ ಜೊತೆ ನಿಂತಿರುತ್ತದೆ. ಅದಕ್ಕೆ ನಮಗೆ ಉತ್ತರ ಸಿಗದ ಪ್ರಶ್ನೆಗಳು ಬಂದಾಗ, ಮುಂದೆ ಏನು ಮಾಡಬೇಕು ಎಂದು ತಿಳಿಯದಾಗ ನಾವು ದೇವರ ಮುಂದೆ ದೀಪ ಹಚ್ಚಿ ಮೌನವಾಗಿ ಕೇಳಿಕೊಳ್ಳುತ್ತೇವೆ, ದಾರಿ ತೋರಿಸು ದೇವರೇ ಎಂದು. ಆ ದೀಪದ ಜ್ವಾಲೆ ನಿಧಾನವಾಗಿ ಆದರೆ ಖಚಿತವಾಗಿ ನಮಗೆ ಹೊಸ ದಿಕ್ಕನ್ನು ತೋರಿಸುತ್ತದೆ. ಇವತ್ತಿನ ಈ ವಿಡಿಯೋ ಕೂಡ ಅಷ್ಟೇ ವಿಶೇಷ. ಇದು ಕೇವಲ ಒಂದು ಆಯ್ಕೆಯಲ್ಲ, ಇದು ನಿಮ್ಮ ಅಂತರಾತ್ಮದ ಜೊತೆ ನಡೆಯುವ ಸಂಭಾಷಣೆ. ಮುಂದಿನ 7 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆ ಬರಲಿದೆ, ನಿಮಗೆ ಯಾವ ಸಿಹಿ ಸುದ್ದಿ ಕಾದಿದೆ, ಯಾವ ಬಾಗಿಲು ತೆರೆದುಕೊಳ್ಳಲಿದೆ, ಇವೆಲ್ಲವನ್ನು ನಾವು ಇಂದು ದೈವ ಸಂದೇಶದ ಮೂಲಕ ತಿಳಿದುಕೊಳ್ಳೋಣ. ಪಕ್ಕಾ. 4 ದೀಪಗಳು, 4 ಶಕ್ತಿಗಳು. ನಿಮ್ಮ ಮುಂದೆ ಈಗ 4 ಸುಂದರವಾದ ದೀಪಗಳಿವೆ. ಇವು ಕೇವಲ ವಸ್ತುಗಳಲ್ಲ, ಇವು 4 ವಿಭಿನ್ನ ಶಕ್ತಿಗಳ ಸಂಕೇತ. ಮೊದಲನೆಯದು ಮಣ್ಣಿನ ಹಣತೆ, ಭೂಮಿಯ ತತ್ವ, ಸ್ಥಿರತೆ, ತಾಳ್ಮೆ, ನಂಬಿಕೆ. ಎರಡನೆಯದು ಬೆಳ್ಳಿಯ ದೀಪ, ಚಂದ್ರನ ಶಕ್ತಿ, ಮನಸ್ಸು, ಭಾವನೆ, ಶಾಂತಿ. ಮೂರನೆಯದು ಹಿತ್ತಾಳೆ ಅಥವಾ ಬಂಗಾರದ ಬಣ್ಣದ ದೀಪ, ಸೂರ್ಯನ ತೇಜಸ್ಸು, ಐಶ್ವರ್ಯ, ಯಶಸ್ಸು, ಗೌರವ. ನಾಲ್ಕನೆಯದು ಕಮಲದ ಹೂವಿನ ದೀಪ, ದೈವಿಕ ಅನುಗ್ರಹ, ಪವಾಡ, ಅಪ್ರತೀಕ್ಷಿತ ವರ. ಈಗ ಒಂದು ಕ್ಷಣ ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಶಾಂತಗೊಳಿಸಿ. ಯಾವುದೇ ಆಲೋಚನೆ ಬೇಡ, ಯಾವುದೇ ಗೊಂದಲ ಬೇಡ. ದೀರ್ಘವಾಗಿ ಉಸಿರು ತೆಗೆದುಕೊಳ್ಳಿ, ಮತ್ತೆ ನಿಧಾನವಾಗಿ ಬಿಳಿ. ನಿಮ್ಮ ಇಷ್ಟದ ದೇವರನ್ನು ಮನಸ್ಸಿನಲ್ಲಿ ನೆನೆಸಿ ಒಂದು ಸಾಲು ಮಾತ್ರ ಕೇಳಿಕೊಳ್ಳಿ, ನನ್ನ ಮುಂದಿನ ದಿನಗಳಿಗೆ ಸರಿಯಾದ ಮಾರ್ಗದರ್ಶನ ನೀಡು. ಈಗ 4 ದೀಪಗಳಲ್ಲಿ ನಿಮ್ಮ ಮನಸ್ಸು ಯಾವ ದೀಪದ ಕಡೆಗೆ ಸ್ವತಃ ಸೆಳೆಯಲ್ಪಡುತ್ತಿದೆಯೋ ಅದನ್ನೇ ಆಯ್ಕೆ ಮಾಡಿ. ಆತುರಬೇಡ, ಇದು ನಿಮ್ಮ ಅಂತರಾತ್ಮದ ಧ್ವನಿಯಾಗಿರಲಿ. ಸರಿ, ನೀವು ಆಯ್ಕೆ ಮಾಡಿಕೊಂಡಿದ್ದೀರಾ? ಹಾಗಾದ್ರೆ ಬನ್ನಿ, ನಿಮ್ಮ ಮುಂದಿನ 7 ದಿನಗಳ ಅದೃಷ್ಟದ ಬಾಗಿಲು ತೆರೆದುಕೊಳ್ಳೋಣ. ಬೆಲ್ಲ. ಮೊದಲ ಆಯ್ಕೆ ಮಣ್ಣಿನ ಹಣತೆ. ಈ ದೀಪವನ್ನು ಆಯ್ಕೆ ಮಾಡಿದ ನನ್ನ ಸ್ನೇಹಿತರೆ, ಮಣ್ಣು ಅಂದರೆ ತಾಳ್ಮೆ, ಮಣ್ಣು ಅಂದರೆ ಸಹನೆ. ನೀವು ಕಳೆದ ಕೆಲವು ದಿನಗಳಿಂದ ಅಥವಾ ಕೆಲವು ತಿಂಗಳಿಂದ ಒಂದು ವಿಚಾರಕ್ಕಾಗಿ ನಿಶ್ಶಬ್ದವಾಗಿ ಕಾಯುತ್ತಿದ್ದೀರಿ. ಕೆಲಸವಾಗಿರಬಹುದು, ಹಣಕಾಸಿನ ಒತ್ತಡವಾಗಿರಬಹುದು, ಮನೆಯ ಸಮಸ್ಯೆಯಾಗಿರಬಹುದು. ನಿಮಗೆ ಸಿಗುತ್ತಿರುವ ದೈವ ಸಂದೇಶ ಏನು ಗೊತ್ತಾ? ಹೇ, ನಿಮ್ಮ ಕಾಯುವಿಕೆ ಈಗ ಅಂತ್ಯವಾಗುತ್ತಿದೆ. ಮುಂದಿನ 7 ದಿನಗಳಲ್ಲಿ ಗೊಂದಲಗಳು ಕರಗಿ ಹೋಗುತ್ತವೆ, ಮನಸ್ಸಿಗೆ ನೆಮ್ಮದಿ ಬರುತ್ತದೆ, ಒಂದು ಸ್ಪಷ್ಟ ದಾರಿ ನಿಮ್ಮ ಮುಂದೆ ತೆರೆದುಕೊಳ್ಳುತ್ತದೆ. ವಿಶೇಷವಾಗಿ ಸ್ವಂತ ಮನೆ, ಆಸ್ತಿ, ಜಮೀನು ಬಗ್ಗೆ ಯೋಚಿಸುತ್ತಿದ್ದರೆ ಒಳ್ಳೆಯ ಸುದ್ದಿ ನಿಮಗೆ ಫೋನ್ ಕಾಲ್, ಮೆಸೇಜ್ ಅಥವಾ ಪತ್ರದ ಮೂಲಕ ಬರುತ್ತದೆ. ಆರೋಗ್ಯದ ವಿಚಾರದಲ್ಲಿ ಹಳೆಯ ನೋವು, ಸುಸ್ತು, ದೌರ್ಬಲ್ಯ ಇವೆಲ್ಲವೂ ನಿಧಾನವಾಗಿ ದೂರವಾಗುತ್ತವೆ. ನಿಮ್ಮ ಶಕ್ತಿ ಮತ್ತೆ ವಾಪಸ್ ಬರುತ್ತದೆ. ದೈವ ಸಂದೇಶ: ನಿಧಾನವಾಗಿ ಸಿಗುವ ಯಶಸ್ಸು ಶಾಶ್ವತ. ಪರಿಹಾರ: ಈ ವಾರದಲ್ಲಿ ಒಂದು ಸಂಜೆ ತುಳಸಿ ಗಿಡದ ಮುಂದೆ ಅಥವಾ ದೇವರ ಕೋಣೆಯಲ್ಲಿ 2 ಮಣ್ಣಿನ ಹಣತೆ ಹಚ್ಚಿ. ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ.
ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು, ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೆ ನೀವು ತಿಳಿದುಕೊಳ್ಳಿ. ಎರಡನೇ ಆಯ್ಕೆ ಬೆಳ್ಳಿಯ ದೀಪ. ಈ ದೀಪವನ್ನು ಆಯ್ಕೆ ಮಾಡಿದವರು ನೀವು ತುಂಬಾ ಭಾವುಕರು, ಮನಸ್ಸಿಗೆ ಬೇಗ ನೋವು ಮಾಡಿಕೊಳ್ಳುವವರು. ಆದರೆ ಮುಂದಿನ 7 ದಿನಗಳು ನಿಮಗೆ ಮಾನಸಿಕ ಶಾಂತಿಯ ವರ ತರುತ್ತವೆ. ಸಂಬಂಧಗಳಲ್ಲಿ ಇದ್ದ ದೂರ, ಮೌನ, ಅಸಮಾಧಾನ ಇವೆಲ್ಲವೂ ಕರಗುತ್ತದೆ. ಯಾರೊಂದಿಗಾದರೂ ಮನಸ್ತಾಪ ಇದ್ದರೆ ಅವರೇ ಬಂದು ನಿಮ್ಮ ಜೊತೆ ಮಾತನಾಡುತ್ತಾರೆ. ಪ್ರೀತಿ ಮತ್ತು ವಿಶ್ವಾಸ ಮನೆಯೊಳಗೆ ಮತ್ತೆ ಹರಿದು ಬರುತ್ತದೆ. ಮದುವೆ ವಿಚಾರ ನೋಡುತ್ತಿರುವವರಿಗೆ ಈ ವಾರ ಒಳ್ಳೆಯ ಪ್ರಪೋಸಲ್ ಬರುವ ಯೋಗ ಇದೆ. ಇನ್ನೊಂದು ವಿಶೇಷ, ನಿಮ್ಮ ಇಂಟ್ಯೂಷನ್ ಪವರ್ ತುಂಬಾ ಸ್ಟ್ರಾಂಗ್ ಆಗುತ್ತದೆ. ಕನಸುಗಳು ಸೂಚನೆ ಕೊಡಬಹುದು, ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ದೈವ ಸಂದೇಶ, ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ. ಪರಿಹಾರ, ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನು ಪಠಿಸಿ. ನಂತರ 3ನೇ ಆಯ್ಕೆ ಹಿತ್ತಾಳೆ ಅಥವಾ ಬಂಗಾರದ ದೀಪ. ಈ ದೀಪ ಆಯ್ಕೆ ಮಾಡಿದವರು ನೀವು ತೇಜಸ್ಸಿನ ಮೂರ್ತಿ, ಮಹತ್ವಾಕಾಂಕ್ಷಿಯ ಜೀವ. ಮುಂದಿನ 7 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಹಣ ಮತ್ತು ಹುದ್ದೆ ಸಂಬಂಧಿಸಿದ ದೊಡ್ಡ ಬದಲಾವಣೆ ಬರುತ್ತದೆ. ಪ್ರಮೋಷನ್, ಹೊಸ ಕೆಲಸ, ಸಂದರ್ಶನದ ಯಶಸ್ಸು ಎಲ್ಲವೂ ನಿಮ್ಮ ಪರವಾಗಿ ನಡೆಯುತ್ತದೆ. ವ್ಯಾಪಾರಿಗಳಿಗೆ ಇದು ಸುವರ್ಣಕಾಲ. ಸಿಲುಕಿಕೊಂಡ ಹಣ ಬಿಡುಗಡೆಯಾಗುತ್ತದೆ. ಹೆಸರು, ಗೌರವ, ಕೀರ್ತಿ ಹೆಚ್ಚಾಗುತ್ತದೆ. ದೈವ ಸಂದೇಶ, ಇದು ಕರ್ಮದ ಪ್ರತಿಫಲ. ಪರಿಹಾರ, ಪ್ರತಿದಿನ ಬೆಳಿಗ್ಗೆ ಸೂರ್ಯನಿಗೆ ನಮಸ್ಕಾರ ಮಾಡಿ ಅಥವಾ ಆದಿತ್ಯ ಹೃದಯ ಸ್ತೋತ್ರವನ್ನು ಕೇಳಿ. ನಂತರ 4ನೇ ಆಯ್ಕೆ ಕಮಲದ ಹೂವಿನ ದೀಪ. ಈ ದೀಪವನ್ನು ಆಯ್ಕೆ ಮಾಡಿದ್ದರೆ ನಿಮ್ಮ ಜೀವನದಲ್ಲಿ ಪವಾಡ ನಡೆಯುವ ಸಮಯ ಬಂದಿದೆ. ನೀವು ನಿರೀಕ್ಷಿಸದೇ ಇದ್ದ ಜಾಗದಿಂದ ಸಹಾಯ ಅಥವಾ ಶುಭ ಸುದ್ದಿ ಬರುತ್ತದೆ. ಆಧ್ಯಾತ್ಮಿಕವಾಗಿ ಸಾಧನೆ ಮಾಡುತ್ತಿರುವವರಿಗೆ ದೈವಿಕ ಅನುಭವಗಳು ಸಾಧ್ಯ. ಸಮಸ್ಯೆಗಳು ಮಂಜಿನಂತೆ ಕರಗಿ ಹೋಗುತ್ತವೆ. ಒಂದು ಅದೃಶ್ಯ ಶಕ್ತಿ ನಿಮ್ಮನ್ನು ರಕ್ಷಿಸುತ್ತಿದೆ ಎಂಬ ಅನುಭವ ಆಗುತ್ತದೆ. ದೈವ ಸಂದೇಶ, ನಂಬಿಕೆಯಿಡಿ, ಎಲ್ಲವೂ ಒಳ್ಳೆಯದಕ್ಕೆ. ಪರಿಹಾರ, ಹಳದಿ ಹೂವುಗಳನ್ನು ದೇವರಿಗೆ ಅರ್ಪಿಸಿ ಅಥವಾ ಹಸುಗಳಿಗೆ ಬಾಳೆಹಣ್ಣು ನೀಡಿ. ನಂತರ ಕೊನೆಯ ಮಾತು. ಸ್ನೇಹಿತರೆ, ಈ 4 ದೀಪಗಳು 4 ದಾರಿಗಳನ್ನು ತೋರಿಸಿದರೂ ಗುರಿ ಒಂದೇ, ನಿಮ್ಮ ಒಳಿತು. ನಿಮ್ಮ ಆಯ್ಕೆ ನಿಮ್ಮ ಜೀವನಕ್ಕೆ ಎಷ್ಟು ಹತ್ತಿರವಾಗಿದೆ ಅನ್ನೋದನ್ನ ಕಮೆಂಟ್ನಲ್ಲಿ ತಪ್ಪದೆ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಡಿವೈನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ದೈವಿಕ ಸಂದೇಶದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.